ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕಾದಾಟ ಪ್ರತಿನಿತ್ಯವೂ ಕೂಡ ಜೋರಾಗ್ತಾ ಇದೆ. ಈ ಮಧ್ಯೆ ರಾಜ್ಯ ನಾಯಕರು ದೆಹಲಿಗೆ ಬಾರದಂತೆ ಹೈಕಮಾಂಡ್ ಬ್ರೇಕ್ ಹಾಕುವಂತಹ ಕೆಲಸವನ್ನ ಈಗ ಮಾಡ್ತಾ ಇದೆ. ದೆಹಲಿಗೆ ಬರದಂತೆ ಕಾಂಗ್ರೆಸ್ ನಾಯಕರಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಈಗ ದೆಹಲಿಗೆ ಬರಬೇಡಿ ಅಂತ ಬ್ರೇಕ್ ಹಾಕಿದೆ. ಹೈಕಮಾಂಡ್ ಸೂಚನೆ ನಡುವೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಸರತ್ತನ್ನ ನಡೆಸಿದ್ದಾರೆ. ಲಾಸ್ಟ್ ಟೈಮ್ ಹೋಗಿದ್ರು, ಅವತ್ತು ಆಗ್ಲಿಲ್ಲ. ಇವತ್ತು ಹೋಗಿದ್ದಾರೆ. ಏನಾದರೂ ರಾಹುಲ್ ಗಾಂಧಿ ಅವರ ಭೇಟಿ ಆಗಬಹುದಾ ದೆಹಲಿಯಲ್ಲಿ? ಇವತ್ತೇ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಪದೇ ಪದೇ ದೆಹಲಿಗೆ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿ. ಇದರ ಮಧ್ಯೆ ಡಿಸಿಎಂ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಏನಾಗಬಹುದು, ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಿದೆ ಸದ್ಯಕ್ಕೆ ಅನ್ನೋದೇ ಪ್ರಶ್ನೆ ಆಗಿದೆ. ಗಾಡಿ ಬೇರೆ ಹೌಸ್ಫುಲ್. ಫೋನ್ ಮಾಡಿದ್ರೆ ಎತ್ತಲೇ ಇಲ್ಲ. 2 ಸರಿ ಫೋನ್ ಮಾಡಿ ಪಟಾಪಟ ಅಂತ. ಈಗ 1 ನಿಮಿಷ ಇಲ್ಲಲ್ಲ, ಇಲ್ಲೇ ಗಾಡಿ ಬೇರೆ ಹೌಸ್ಫುಲ್. ಫೋನ್ ಮಾಡಿದ್ರೆ ಎತ್ತಲೇ ಇಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ಸಿಕ್ಕಾಪಟ್ಟೆ ಕಸರತ್ತುಗಳು ನಡೀತಾ ಇದೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ಬೇಕು ಅಂತ. ಆದ್ರೆ ರಾಹುಲ್ ಗಾಂಧಿ ಅವರಂತೂ ಡಿಕೆ ಶಿವಕುಮಾರ್ ಅವ್ರ ಕೈಗೆ ಸಿಗ್ತಾ ಇಲ್ಲ. ಈ ಕಡೆ ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ ಒಂದು ಸಂದೇಶ ಹೋಗಿದೆ, ಸದ್ಯಕ್ಕೆ ಯಾರು ಡೆಲ್ಲಿಗೆ ಬರಬೇಡಿ ಅಂತ. ಏನ್ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ? ಖಂಡಿತ ಶ್ರೀಪಾದ್, ಒಂದ್ ರೀತಿಯಲ್ಲಿ ಹೈಕಮಾಂಡ್ ಅನ್ನ ಮನವೊಲಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು, ಸಚಿವರು ಸೇರಿದಂತೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಚಿವರಾಗಿದ್ದವರು ಸಚಿವ ಸ್ಥಾನ ಉಳಿಸ್ಕೊಳ್ಳೇಬೇಕು ಅನ್ನುವಂತ ಒಂದು ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತು ಮುಂದೆ ಪಕ್ಷದ ಆಯಕಟ್ಟಿನ ಹುದ್ದೆಗಳಲ್ಲಾದ್ರೂ ಸಿಗ್ಲಿ ಅನ್ನುವಂತ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನ ಕಳ್ಕೊಂಡ ಬಳಿಕ. ಹೀಗಾಗಿ ಮೇಲಿಂದ ಮೇಲೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ರು. ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಯಾಕಂದ್ರೆ ಪದೇ ಪದೇ ದೆಹಲಿಗೆ ಬರಬೇಡಿ, ಏನ್ ತೀರ್ಮಾನ ಮಾಡ್ಬೇಕು ಅನ್ನುವಂಥದ್ದನ್ನ ಕಾಂಗ್ರೆಸ್ ಕರ್ನಾಟಕದ ವಿಚಾರ ಬಂದಾಗ ನಾವು ಕರಿತೇವೆ, ಅವಾಗ ಬಂದು ಮಾತನಾಡುವಂತ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮತ್ತು ಬಿಹಾರ್ ಚುನಾವಣೆ ಇದೆ, ಆ ಚುನಾವಣೆಯಲ್ಲಿ ಗೆದ್ದಿದ್ದೇವೆ, ಹಾಗಾಗಿ ಡಿಸ್ಟರ್ಬ್ ಮಾಡಬೇಡಿ ಅನ್ನುವಂತ ಒಂದು ಸೂಚನೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮೂಲಗಳಿಂದ ಬಂದಿರತಕ್ಕಂಥದ್ದು. ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ದೆಹಲಿಗೆ ಹೋಗ್ತಾನೆ ಇದ್ದಾರೆ. ಕಳೆದ ವಾರಷ್ಟೇ ಅವರು 2 ದಿನದ ಮಟ್ಟಿಗೆ ಹೋಗಿ ಬಂದಿದ್ರು. ಒಂದಷ್ಟು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಮುಂದುವರಿಸ್ತಾನೆ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಭವನಗಳನ್ನ ಕಟ್ಟೋಕ್ಕೋಸ್ಕರ ರಾಹುಲ್ ಗಾಂಧಿ ಅವರನ್ನ ರಾಜ್ಯಕ್ಕೆ ಕರೆಸಬೇಕು ಅನ್ನುವಂತ ಅವ್ರ ಇಚ್ಛಾಶಕ್ತಿ ಇದೆ. ಅದರ ಒಂದು ಶಂಕುಸ್ಥಾಪನೆ ಸೇರಿದಂತೆ ಒಂದು ಸರ್ಕಾರದ ಕಾರ್ಯಕ್ರಮಕ್ಕೂ ಕೂಡ ಅವ್ನು ಕರ್ಕೊಂಡ್ ಬರ್ಬೇಕು ಅನ್ನುವಂತ ಇಚ್ಛಾಶಕ್ತಿಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರ ಜೊತೆ 1-to-1 ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಸ್ಕೋಬೇಕು ಅನ್ನುವಂತ ಸತತ ಪ್ರಯತ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಕಳೆದ 7-8 ತಿಂಗಳಿಂದ ಇದ್ದೇ ಇದೆ. ಅದರ ಪ್ರಯತ್ನ ಭಾಗವಾಗಿ ಕೂಡ ದೆಹಲಿಗೆ ಭೇಟಿ ನೀಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಒಟ್ಟಾರೆಯಾಗಿ ನವೆಂಬರ್ ನಲ್ಲಿ ಒಂದಷ್ಟು ರಾಜ್ಯ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಿವೆ ಅನ್ನುವಂತ ಚರ್ಚೆಗಳಿರತಕ್ಕಂಥ ಸಂದರ್ಭದಲ್ಲಿ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಿರ್ಬೋದು, ಇನ್ನೊಂದು ನಾಯಕತ್ವದ ಚರ್ಚೆ ಇರ್ಬೋದು. ಇದರ ನಡುವೆ ಎಲ್ಲಾ ಕಾಂಗ್ರೆಸ್ ನಾಯಕರು ದೆಹಲಿ ಕಡೆ ಈಗ ಮುಖ ನಾಡ್ಕೊಂಡು ಕೂತಿದ್ರೆ ಅವ್ರ ಕಡೆಯಿಂದ ಏನ್ ಸೂಚನೆ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಯಾಗಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕಾದಾಟ ಪ್ರತಿನಿತ್ಯವೂ ಕೂಡ ಜೋರಾಗ್ತಾ ಇದೆ. ಈ ಮಧ್ಯೆ ರಾಜ್ಯ ನಾಯಕರು ದೆಹಲಿಗೆ ಬಾರದಂತೆ ಹೈಕಮಾಂಡ್ ಬ್ರೇಕ್ ಹಾಕುವಂತಹ ಕೆಲಸವನ್ನ ಈಗ ಮಾಡ್ತಾ ಇದೆ. ದೆಹಲಿಗೆ ಬರದಂತೆ ಕಾಂಗ್ರೆಸ್ ನಾಯಕರಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಈಗ ದೆಹಲಿಗೆ ಬರಬೇಡಿ ಅಂತ ಬ್ರೇಕ್ ಹಾಕಿದೆ. ಹೈಕಮಾಂಡ್ ಸೂಚನೆ ನಡುವೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಸರತ್ತನ್ನ ನಡೆಸಿದ್ದಾರೆ. ಲಾಸ್ಟ್ ಟೈಮ್ ಹೋಗಿದ್ರು, ಅವತ್ತು ಆಗ್ಲಿಲ್ಲ. ಇವತ್ತು ಹೋಗಿದ್ದಾರೆ. ಏನಾದರೂ ರಾಹುಲ್ ಗಾಂಧಿ ಅವರ ಭೇಟಿ ಆಗಬಹುದಾ ದೆಹಲಿಯಲ್ಲಿ? ಇವತ್ತೇ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಪದೇ ಪದೇ ದೆಹಲಿಗೆ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿ. ಇದರ ಮಧ್ಯೆ ಡಿಸಿಎಂ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಏನಾಗಬಹುದು, ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಿದೆ ಸದ್ಯಕ್ಕೆ ಅನ್ನೋದೇ ಪ್ರಶ್ನೆ ಆಗಿದೆ. ಗಾಡಿ ಬೇರೆ ಹೌಸ್ಫುಲ್.
ನೋಡೋಣ, ಫೋನ್ ಮಾಡಿದ್ರೆ ಎತ್ತಲೇ ಇಲ್ಲ. 2 ಸರಿ ಫೋನ್ ಮಾಡಿ ಪಟಾಪಟ ಅಂತ ಈಗ ಒಂದು ನಿಮಿಷ ಇಲ್ಲಲ್ಲ, ಇಲ್ಲೇ ಗಾಡಿ ಬೇರೆ ಔಸ್ಫುಲ್ಲು. ನೋಡೋಣ, ಫೋನ್ ಮಾಡಿದ್ರೆ ಎತ್ತಲೇ ಇಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಸಿಕ್ಕಾಪಟ್ಟೆ ಕಸರತ್ತುಗಳು ನಡೀತಾ ಇದೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ಬೇಕು ಅಂತ. ಆದ್ರೆ ರಾಹುಲ್ ಗಾಂಧಿ ಅವರಂತೂ ಡಿ ಕೆ ಶಿವಕುಮಾರ್ ಅವ್ರ ಕೈಗೆ ಸಿಗ್ತಾ ಇಲ್ಲ. ಈ ಕಡೆ ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ ಒಂದು ಸಂದೇಶ ಹೋಗಿದೆ, ಸದ್ಯಕ್ಕೆ ಯಾರು ಡೆಲ್ಲಿಗೆ ಬರಬೇಡಿ ಅಂತ. ಏನ್ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ? ಖಂಡಿತ ಶ್ರೀಪಾದ್, ಒಂದ್ ರೀತಿಯಲ್ಲಿ ಹೈಕಮಾಂಡ್ ಅನ್ನ ಮನವೊಲಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು, ಸಚಿವರು ಸೇರಿದಂತೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಚಿವರಾಗಿದ್ದವರು ಸಚಿವ ಸ್ಥಾನ ಉಳಿಸ್ಕೊಳ್ಳೇಬೇಕು ಅನ್ನುವಂತ ಒಂದು ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮತ್ತು ಮುಂದೆ ಪಕ್ಷದ ಆಯಕಟ್ಟಿನ ಹುದ್ದೆಗಳಲ್ಲಾದ್ರೂ ಸಿಗ್ಲಿ ಅನ್ನುವಂತ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನ ಕಳ್ಕೊಂಡ ಬಳಿಕ. ಹೀಗಾಗಿ ಮೇಲಿಂದ ಮೇಲೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ರು. ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಯಾಕಂದ್ರೆ ಪದೇ ಪದೇ ದೆಹಲಿಗೆ ಬರಬೇಡಿ, ಏನ್ ತೀರ್ಮಾನ ಮಾಡ್ಬೇಕು ಅನ್ನುವಂಥದ್ದನ್ನ ಕಾಂಗ್ರೆಸ್ ಕರ್ನಾಟಕದ ವಿಚಾರ ಬಂದಾಗ ನಾವು ಕರಿತೇವೆ, ಅವಾಗ ಬಂದು ಮಾತನಾಡುವಂತ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮತ್ತು ಬಿಹಾರ್ ಚುನಾವಣೆ ಇದೆ, ಆ ಚುನಾವಣೆಯಲ್ಲಿ ಬಿಸಿ ಇದ್ದೇವೆ, ಹಾಗಾಗಿ ಡಿಸ್ಟರ್ಬ್ ಮಾಡಬೇಡಿ ಅನ್ನುವಂತ ಒಂದು ಸೂಚನೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮೂಲಗಳಿಂದ ಬಂದಿರತಕ್ಕಂಥದ್ದು. ಇದರ ನಡುವೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ದೆಹಲಿಗೆ ಹೋಗ್ತಾನೆ ಇದ್ದಾರೆ. ಕಳೆದ ವಾರಷ್ಟೇ ಅವರು 2 ದಿನದ ಮಟ್ಟಿಗೆ ಹೋಗಿ ಬಂದಿದ್ರು. ಒಂದಷ್ಟು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಮುಂದುವರಿಸ್ತಾನೆ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಭವನಗಳನ್ನ ಕಟ್ಟೋಕ್ಕೋಸ್ಕರ ರಾಹುಲ್ ಗಾಂಧಿ ಅವ್ರನ್ನ ರಾಜ್ಯಕ್ಕೆ ಕರೆಸಬೇಕು ಅನ್ನುವಂತ ಅವ್ರ ಇಚ್ಛಾಶಕ್ತಿ ಇದೆ. ಅದರ ಒಂದು ಶಂಕುಸ್ಥಾಪನೆ ಸೇರಿದಂತೆ ಒಂದು ಸರ್ಕಾರದ ಕಾರ್ಯಕ್ರಮಕ್ಕೂ ಕೂಡ ಅವ್ನು ಕರ್ಕೊಂಡ್ ಬರ್ಬೇಕು ಅನ್ನುವಂತ ಇಚ್ಛಾಶಕ್ತಿಯಿಂದ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರ ಜೊತೆ 1-to-1 ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಸ್ಕೋಬೇಕು ಅನ್ನುವಂತ ಸತತ ಪ್ರಯತ್ನ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವ್ರದ್ದು ಈ ಕಳೆದ 7-8 ತಿಂಗಳಿಂದ ಇದ್ದೇ ಇದೆ. ಅದರ ಪ್ರಯತ್ನ ಭಾಗವಾಗಿ ಕೂಡ ದೆಹಲಿಗೆ ಭೇಟಿ ನೀಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ನವೆಂಬರ್ ನಲ್ಲಿ ಒಂದಷ್ಟು ರಾಜ್ಯ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಿವೆ ಅನ್ನುವಂತ ಚರ್ಚೆಗಳಿರತಕ್ಕಂಥ ಸಂದರ್ಭದಲ್ಲಿ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಿರ್ಬೋದು, ಇನ್ನೊಂದು ನಾಯಕತ್ವದ ಚರ್ಚೆ ಇರ್ಬೋದು. ಇದರ ನಡುವೆ ಎಲ್ಲಾ ಕಾಂಗ್ರೆಸ್ ನಾಯಕರು ದೆಹಲಿ ಕಡೆ ಈಗ ಮುಖ ಆಡ್ಕೊಂಡು ಕೂತಿದ್ರೆ ಅವ್ರ ಕಡೆಯಿಂದ ಏನ್ ಸೂಚನೆ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಯಾಗಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕಾದಾಟ ಪ್ರತಿನಿತ್ಯವೂ ಕೂಡ ಜೋರಾಗ್ತಾ ಇದೆ. ಈ ಮಧ್ಯೆ ರಾಜ್ಯ ನಾಯಕರು ದೆಹಲಿಗೆ ಬಾರದಂತೆ ಹೈಕಮಾಂಡ್ ಬ್ರೇಕ್ ಹಾಕುವಂತಹ ಕೆಲಸವನ್ನ ಈಗ ಮಾಡ್ತಾ ಇದೆ. ದೆಹಲಿಗೆ ಬರದಂತೆ ಕಾಂಗ್ರೆಸ್ ನಾಯಕರಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಈಗ ದೆಹಲಿಗೆ ಬರಬೇಡಿ ಅಂತ ಬ್ರೇಕ್ ಹಾಕಿದೆ. ಹೈಕಮಾಂಡ್ ಸೂಚನೆ ನಡುವೆ ದೆಹಲಿಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹೋಗಿದ್ದಾರೆ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕಸರತ್ತನ್ನು ನಡೆಸಿದ್ದಾರೆ. ಲಾಸ್ಟ್